ಇದು ಗೋಸಿ ಇದು ಮಾಡ್ಕೊಂಡು ಆಫ್ ನೇಕೆಡ್ ಇದ್ರದ್ದು ಇದು ಮಾಡಿಕೊಂಡು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಇದು ಮಾಡಿಕೊಂಡು ಎಲ್ಲ ಊರೆಲ್ಲ ಒಂದು ರೌಂಡ್ ಬಂದು ಈ ಥರ ಇಂಥ ಜಾಗದಲ್ಲಿ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳೋಕೆ ಬರ್ತಾರೆ. ಒಂದು ಸಣ್ಣ ಅದು ಗಲ್ಲಿ, ಅದು ಇತ್ತು ಕಡೆನೋ ಮನೆಗಳಿದೆ, ಇತ್ತು ಕಡೆನೋ ಮನೆಗಳಿದೆ. ಮೊದಲು ತಮಟೆ ಪಾಸ್ ಆಯಿತು, ಆಮೇಲೆ ಒಂದಷ್ಟು ಜನ ಪಾಸ್ ಆದರು. ನನ್ನ ಮುಂದೆ ಸಕ್ಕಂತ ಬಂತು ಇಷ್ಟುದ್ದ ಮಚ್ಚು, ಅದೇನೋ ಇವಾಗ ಲಾಂಗ್ ಅಂತಾರಲ್ಲ ಆ ಥರ ನನ್ನ ಮುಂದೆ ಹಿಂಗೆ ಬಂತು ಹಿಂಗೆ. ಆಮೇಲೆ ತಿರುಗಿ ಒಳಕ್ಕೋಯ್ತು. ಆಮೇಲೆ ಅದು ಯಾರೋ ಒಬ್ಬ ಅಲ್ಲಿನ ದಲಿತ ಇವರೇ ಒಬ್ಬನ ಅಂದರೆ ಅಲ್ಲಿನ ಮೇಲ್ವರ್ಗ ಇವರು ಅವನ್ನ ಎತ್ಕಟ್ಟಿ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಮಾಡಬಾರ್ದು, DSS ಕಾರ್ಯಕ್ರಮ ನಡಿಬಾರ್ದು. ಅವನಿಗಿಬ್ಬರು ಹೆಂಡ್ರುಗಳು ಎಳಿತಾವ್ರೆ ಅವನ್ನ ಕೈಯಲ್ಲಿ. ಅವನು ಅವನು ನನ್ನ ಎದೆ ಮೇಲೆ ಗಲ್ 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 ಅಂತ ನಡ್ಕೊಂಡು ಹೋಗ್ತಾ ಇದ್ದಾನೆ ನೋಡೆ ಆಕೆ ಅವನು. ಈಗ ನಾನು ಎಲ್ಲಿಗೂ ಜನಪದವೇ ಜನಪರ, ನನ್ನ ಸ್ಲೋಗನ್ ಅದು, ಜನಪದವೇ ಜನಪರ. ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಮನೆ ಮನೆ ತಿರುಗೋದು ಬೆಕ್ಕು, ಅಯ್ಯಾರವರ ಮನೆಯಲ್ಲಿ, ಕ್ವಾಂಟಿಗರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು. ಈಗ ಇದು ಎಂಥದ್ದು ಹುಣಸಿಕೋಟೆ ಇನ್ಸಿಡೆಂಟ್ ಇದೆಯಲ್ಲ, ಆ್ಯಕ್ಚುಲಿ DSS ಅಂದ ತಕ್ಷಣ ಒಲೆಯರು ಮಾದಿಗರು ಇದು ಈ ಥರದ್ದೊಂದು ಬ್ರ್ಯಾಂಡ್ ಇತ್ತದು, ಭಾಳ ದೊಡ್ಡ ಬ್ರ್ಯಾಂಡ್ ಹೊಡಿಯೋದು. DSS ಅಂದರೆ ಬರೀ ಅವರೇ ಅನ್ನೋ ಥರದ್ದು. ಆಮೇಲೆ ಸಹಜ ಕೂಡ ಅದು ಏನು ಅದನ್ನೇನು ಅದು ತಪ್ಪು ಅಂತನೋ ಅಥವಾ ಇದಂತ ನಾನಂತೂ ಅದು ನಾನು ಒಪ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ, 100% ನಾನು ಯಾಸ್. ಯಾಕಂದರೆ ನಾವು ಆ ವರ್ಗಗಳ, ಆ ತಳ ಸಮುದಾಯ ವರ್ಗಗಳ ಇದಕ್ಕೆ ಚಳುವಳಿಗೆ ಅವ್ರಿಗೆ ಬೇಕಾಗಿರೋದು ಅದನ್ನು ಕಟ್ಕೊಂಡಿದೆ. ಅದು ಬೇರೆ ಬೇರೆ ಅಂಬೇಡ್ಕರು ಇನ್ನೊಂದು ಮತ್ತೊಂದು ಅವರ ವಿಚಾರಗಳ ಇದರಲ್ಲಿ ಇದು ಮಾಡ್ತಿದ್ವಿ. ಬಟ್ ಅನಸೂಯಮ್ಮ ಇನ್ಸಿಡೆಂಟ್ ಆಮೇಲೆ ಶೇಷಗಿರಪ್ಪನ ಇನ್ಸಿಡೆಂಟ್ ಆದಮೇಲೆ ನಾವು DSS ಫಸ್ಟ್ ಟೈಮು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಪ್ರಗತಿಪರ ಪಕ್ಷಗಳು ಅಂದರೆ ವಿಶೇಷವಾಗಿ ಲೆಫ್ಟ್ ಪಾರ್ಟೀಸ್, ಕಮ್ಯುನಿಸ್ಟ್ ಪಾರ್ಟಿಗಳ ಗೆಳೆಯರು ಮತ್ತು ಸೋಷಲಿಸ್ಟ್ಗಳು ಮತ್ತು RPI ಮತ್ತು ಎಲ್ಲ ಪ್ರಗತಿಪರರು ಫಸ್ಟ್ ಟೈಮ್ ಅದು DSS ಅದು ಎರಡನೇ ಹೆಜ್ಜೆ, ಏನು ಮತ್ತೊಂದು ಹೆಜ್ಜೆ ಅಂತ ಮುಂದಕ್ಕೆ ಅಂತ. ಸೊ ಎಲ್ಲ ಇವರು ಇದ್ದಿರೋದು. ಅದು ಹುಣಸಿಕೋಟೆಯಿಂದ ಬೆಂಗಳೂರವರೆಗೂ ಕಾಲ್ನಡಿಗೆ ಜಾಥಾ ಬಂತು. ಗುಂಡೂರಾವ್ ಆವಾಗ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ. ಆಮೇಲೆ ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಇದಾಯಿತು, ನಮಗೆಲ್ಲ ಏಟುಗಳು ಬಿತ್ತು ಅವೆಲ್ಲ. ಅದಾದಮೇಲೆ ಅಂಥದ್ದು ಅವತ್ತು ಲಂಕೇಶ್ ಬಂದಲ್ಲಿ ಭಾಷಣ ಮಾಡಿದ್ರು. ಲಂಕೇಶ್ ಅವರು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದರು ರಾಜೀನಾಮೆ ಕೊಟ್ಟು ಪತ್ರಿಕೆ ತಗೊಳ್ಳೋದಕ್ಕೆ. ದಲಿತರ ಮೇಲೆ ಎಂಥದ್ದು ಈ ಥರ ಲಾಠಿ ಚಾರ್ಜನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಒಂದು ಇದನ್ನು ಮಾಡಿದಿರೋದು. ಅವೆಲ್ಲ ನಮ್ಮಲ್ಲಿ ನಡೆದಿದ್ದಂಥ ಭಾಳ ದೊಡ್ಡ ಇದು. ಅಂದರೆ ಎಲ್ಲ ಜನಗಳು ಕೂಡ, ಎಲ್ಲ ಜನವರ್ಗಗಳು, ಎಲ್ಲ ಜಾತಿ ಧರ್ಮಗಳ ಆ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ DSS ಕಡೆ ನೋಡೋ ಥರ ಆಯಿತು. ಮತ್ತು ನೋಡ್ತಿದ್ರೇನೋ ಬಟ್ ಒಟ್ಟಿಗೆ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಅದರ ಮುಚ್ಚುಮರೆ ಏನಿದೆ. ಸೊ ಆಮೇಲೆ ಎಲ್ಲ ಹೋರಾಟಗಳಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಅಲ್ಲಿ ನಮ್ಮ DSSಲ್ಲಿ ಕೂಡ ಕೆಲವು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಯಿತು. ಏನು ಸಂಚಾಲಕರಾಗಿ ಈಗ ಪ್ರಾರಂಭದ ನನಗೆ ಜ್ಞಾಪಕ ಬಂದಾಗಲಿಂದ DSSಗೆ ರಾಜ್ಯ ಸಂಚಾಲಕರು B. ಕೃಷ್ಣಪ್ಪ ಅವರು ಇದ್ದರು. ಆಮೇಲೆ ನಮ್ಮದೇ ದಲಿತ ಸಂಘರ್ಷ ಸಮಿತಿಗೆ ಒಂದು ಏನು ಸಂವಿಧಾನ ಇದನ್ನು ಇದು ಮಾಡಿದ್ರು. ಆಮೇಲೆ ಅದಕ್ಕೊಂದು ಎಲೆಕ್ಟ್ ಆಗಿ ಚುನಾವಣೆ ಮುಖಾಂತರ ಕನ್ವೀನರ್ ಆಗಿ ಆ ಥರದ್ದೆಲ್ಲ ಇದಾಯಿತು. ಸೊ ಅವೆಲ್ಲ ಕೂಡ ಒಂದು ರೀತಿಯ DSSನಲ್ಲಿ ನಡೀತಾ ಇದ್ದಂಥ ಭಾಗದಲ್ಲಿ ನಾನೊಬ್ಬ ಪಾತ್ರ ಅಷ್ಟೇ. ನಾನು ಅವ್ರ ಜೊತೆಗಿರ್ತಿದ್ದೆ ಅಷ್ಟೇ. ನನ್ನದು ಮುಖ್ಯವಾದ ಪಾತ್ರ ಏನಲ್ಲಿ, ನಾನು ದಲಿತ ಕಲಾ ಮಂಡಳಿ ಹಾಡುಗಾರರು. ಸೊ ಅದಾದಮೇಲೆ ಹುಣಸಿಕೋಟೆ ಇದಾದಮೇಲೆ ಹೋರಾಟದ ಹಾಡುಗಳು ಪುಸ್ತಕ ಬಿಡುಗಡೆ ಆಯಿತು. H. ಗೋವಿಂದಯ್ಯ, ರಾಮಣ್ಣ ಅವರೆಲ್ಲ ಸೇರಿ ಅವರ ನೇತೃತ್ವದಲ್ಲಿ ಹೋರಾಟದ ಹಾಡುಗಳು ಅಂದರೆ
ಬಹುತೇಕ ಹೆಚ್ಚು ಕಡಿಮೆ ನಮ್ಮಲ್ಲಿ ಕನ್ನಡದಲ್ಲಿ ಸಿದ್ಧಲಿಂಗಯಿಂದ ಹಾಡುಗಳು, ರಾಮಯಿಂದ ಹಾಡುಗಳು ಮತ್ತು ಗದ್ದರ್ ಕೆಲವು ನಾವು ಹಾಡ್ತಿದ್ದಂಥ ತೆಲುಗು ಹಾಡ್ತಿದ್ವಿ. ಯಾಲರೋ ಈ ಮಾದಿಗ ಬದುಕು ಮೊತ್ತುಕೊಂಟೆ ದೊರಕದುರ ಮೆತುಕು ಮಾಲನ್ನ ಮಾದಿಗ ನಾಲಲ್ಲಾರರೆ ನಾನು ತೆಲುಗಲ್ಲಿ ಆಡ್ತಿದ್ವಿ. ತೆಲುಗು ಈಗ ನೀವು ಹತ್ತು ಕಡೆ ಪೂರ್ತಿ ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಲು ಅವೆಲ್ಲ ಹೋದ ತೆಲುಗೇ. ನೀವು ಕನ್ನಡ ಬರೀ ಮಾತಾಡ್ತಿದ್ರೇನು ಅಷ್ಟು, ಬಟ್ ಹಾಡುಗಳೆಲ್ಲ ತೆಲುಗಿತ್ತು. ಅದನ್ನು ರಾಮಣ್ಣ ಭಾಳ ಎಂಥದ್ದು ಅದ್ಭುತವಾಗಿ ಕನ್ನಡಕ್ಕೆ ತಂದರು. ಕನ್ನಡಕ್ಕೆ ತಂದ ಮೇಲೆ ಅದು ಏನಾಯ್ತಂದರೆ ಅದೇ ಹೇಳಿದ್ನಲ್ಲ, ಗದ್ದರ್ ನಮಗೆ ಇದು ಅವರ ವರ್ಕ್ಶಾಪು ಇದು ಮಾಡಿದ್ಮೇಲೆ ಆವತ್ತು ಹೇಳಿದ್ನಲ್ಲ ರಾತ್ರಿ ಕೂತ್ಕೊಂಡಾದ್ಮೇಲೆ ಒಂದು ಒಂದು ಹಾಡನ್ನು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆಯ್ತದು. ಅವರು ಗದ್ದರ್ ತೆಲುಗಿನಲ್ಲಿ ಹೇಳೋರು, ರಾಮಯ್ಯ ಅದನ್ನು ಕನ್ನಡಕ್ಕೆ ಮಾಡೋರು. ಅಂದರೆ ಅವರು ಯಾವ ರಾಗದಲ್ಲಿ ಹೇಳ್ತಿದ್ರೋ ಅದನ್ನು ನಾನು ಕನ್ನಡದಲ್ಲಿ ಅದೇ ರಾಗದಲ್ಲಿ ಹೇಳ್ತಿದ್ದೆ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದರೆ ಹಬ್ಬವ ಮಾಡೋಣ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಕೋ 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 ಎನ್ನುವ ಕೋಗಿಲೆಯ ಹಾಡು, ಓ ತಾಯಿ ನೀನು ಕೋರುವ ಕೊಬ್ಬಿದ ಹುಂಜವ ತಂದು ಕೊಯ್ದು ಹಾರ ಕೊಡುವೆ ಓ ತಾಯಿ. ರೇಲಾ 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 ರೇ. ಇಡೀ ಹಾಡು ರಾತ್ರಿ ಇದೇ ಥರ. ಈಗ ಮನೆಯಿಂದ ಆಚೆ ಯಾವ ಥರದ ಇದು ವಾತಾವರಣ ಇದೆ, ಅದೇ ಥರ ವಾತಾವರಣ. ಮಳೆ ಜಿಟಿ 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 ಮಳೆ ಬರ್ತಾಯಿದೆ. ಪಕ್ಕದಲ್ಲಿ ಕುಂಬಳಗೂಡು ತೀರಾ ಹಳೆ ಇದೇನು ಬಿದ್ದೋಗ್ತದೇನೋ ಅನ್ನೋ ಸ್ಥಿತಿಯಲ್ಲಿ ನಾವು ಮೂವರೇ ಇದ್ವಿ, ಗದ್ದರು, ರಾಮಣ್ಣ, ನಾನು. ನಮ್ಮ ಮಧ್ಯೆ ಒಂದು ಚಿಮಣಿ ಬುಡ್ಡಿ ಇದೆ. ಆ ಬೆಳಕಲ್ಲಿ ನೋಡಿ ಅವ್ರು ತೆಲುಗಿಂದ ಹೇಳ್ತಾ ಇದ್ದಾರೆ, ಇವರು ಕನ್ನಡಕ್ಕೆ ಮಾಡ್ತಿದ್ದಾರೆ, ನಾನು ಅದನ್ನು ಕನ್ನಡಕ್ಕೆ ಹೇಳ್ತಾ ಇದ್ದೀನಿ. ಕೊನೆಗೆ ಹಾಡು ಕಂಪ್ಲೀಟ್ ಆದಮೇಲೆ ಆಯ್ತು ಓಕೆ ಚಾಲ ಬಾಗಿಂದೆ ಬ್ರದರ್ ಅಂದ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡಾದ್ಮೇಲೆ ಅದಾದಮೇಲೆ 3 ದಿನ ಅಲ್ಲೇ ನಮಗೆ ಒಂದು ತರಬೇತಿ ಆಯಿತು. ತರಬೇತಿ ಆದಮೇಲೆ ರವೀಂದ್ರ ಕಲಾಕ್ಷೇತ್ರ ಹೋಗಿ ಮುಚ್ಚಿತ್ತು, ಕೈಲಾಸಂ ಕಲಾಕ್ಷೇತ್ರ ಅಂತ ಎಲ್ಲ ಗರಿಗಳಲ್ಲಿ ಒಂದು ಇದು ಮಾಡಿದ್ರು. ಅಲ್ಲಿ ಒಂದು ಆ ಶಿಬಿರದ ಇದರದ್ದು ಒಂದು ಕಾರ್ಯಕ್ರಮ ಆಯಿತು. ಅವ್ರು ತೆಲುಗಿನಲ್ಲಿ ಹೇಳೋದನ್ನು ನಾನು ಕನ್ನಡದಲ್ಲಿ ಹಾಡಬೇಕು. ಅಂದರೆ ಒಂದೇ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ನಾನು ಗದ್ದರು ಫಸ್ಟ್ ಟೈಮ್ ಅದು ಇದು ಮಾಡಿ ಅವ್ರ ಥರದ್ದೇ ನಾನು ಡ್ರೆಸ್ ಹಾಕ್ಕೊಂಡೆ. ಸೊ ಅಲ್ಲಿಂದ ಗದ್ದರ್ ಥರದ್ದೇ ಡ್ರೆಸ್ ಮಾಡಿಕೊಂಡು ಎಲ್ಲ ಇಡೀ ರಾಜ್ಯದ ತುಂಬ ಅಂದರೆ ಕಾರ್ಯಕ್ರಮ ಇದು ಮಾಡ್ತಾಯಿದ್ವಲ್ಲ, ಎಲ್ಲ ಪಿಚ್ಚಳ್ಳಿ ತಂಡ ಅಲ್ಲಿಗೆ ಬರಬೇಕು, ಎಲ್ಲೆಲ್ಲಿ DSS ಪ್ರೋಗ್ರಾಮ್ ಆಗುತ್ತೋ ಅಲ್ಲೆಲ್ಲ ಪಿಚ್ಚಳ್ಳಿ ತಂಡ ಬರ್ಬೇಕು. ಇಡೀ ಬಹುತೇಕ ಎಲ್ಲ ರಾಜ್ಯ ಎಲ್ಲೆಲ್ಲಿ DSS ಯೂನಿಟ್ಗಳಿತ್ತು ಅಲ್ಲೆಲ್ಲ ಕೂಡ ನಾವು ಓಡಾಡಿಕೊಂಡು ಬಂದ್ವಿ. ಸೊ ಆ ಸಂದರ್ಭದಲ್ಲೇ ಬಂದಂಥ ಹಲವಾರು ಹಾಡುಗಳು, ಈಗ ಮೂರ್ತಿ ಹೇಳ್ದಂಗೆ KB ಸಿದ್ದಯ್ಯ ಅವರ ಬರೆದಿದ್ದಂಥ ಅಲ್ಲಿ ಅದು ಒಂದು ಏನಂದರೆ ಯೂಶ್ವಲಾಗಿ ಏನೋ ಕಲ್ಪಿಸ್ಕೊಂಡು ಬರೆದಂಥ ಎಲ್ಲ ಹಾಡುಗಳು ಕೂಡ ಯಾವುದೋ ಒಂದು ಇನ್ಸಿಡೆಂಟ್, ಒಂದು ವಿಚಾರ ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗಿರ್ತದೆ. ಆ ವಿಚಾರವನ್ನು ಜನಕ್ಕೆ ಮುಟ್ಟಿಸೋದಕ್ಕೆ ಅದು ಬರೀ ಒಂದು ಕವಿತೆಯಾಗಿ ಒಂದು ಹಾಡಾಗಿ ಉಳ್ಕೊಳ್ಳೋಕ್ಕಲ್ಲ, ಜನಕ್ಕೆ ಅದರಿಂದ ಅರಿವನ್ನು, ಈ ಇಶ್ಯೂ ಬಗ್ಗೆ ಒಂದು ಅರಿವನ್ನು ತುಂಬೋದಕ್ಕೆ ಇದು ಮಾಡ್ತಾ ಇದ್ದಂಥ ಹಾಡುಗಳು ಹೆಚ್ಚು ಹಾಡ್ಕೊಂಡು ಬರ್ತಾಯಿದ್ವಿ. ಅದರಲ್ಲಿ ಇದು ಎಲ್ಲ ತುಮಕೂರು ಜಿಲ್ಲೆಯಲ್ಲಿ ಒಂದು ದಾಸನಾಪುರ ಅಂತೇಳಿ ಒಂದು ಘಟನೆ, ಅದೇನು ಸಣ್ಣ ವಿಚಾರ, ಸಾಲದ ಇದಕ್ಕಾಗಿ ಒಬ್ಬ ದಲಿತನ ಒಂದು ಮರ್ಡರ್ ಆಗಿರ್ತದೆ, ಚಿಕ್ಕತಿಮ್ಮಯ್ಯ ಅಂಥೇಳಿ. ಸೊ ಅದು ನಾನು ಆ ಹೋರಾಟದಲ್ಲಿ ನಾನು ಭಾಗಿಯಿಲ್ಲ.
ಬಟ್ ಅದನ್ನು ನಮ್ಮ ಇವರು ಮುನಿಯಲ್ಲಪ್ಪ ಅವರು ಒಂದು ಸಲ ಹಾಡಿದ್ದನ್ನು ಕೇಳಿದ್ದೆ ನಾನು. ಆಮೇಲೆ ಜೆನ್ನಿನೂ ಒಂದು ಸಲ ಹಾಡಿದ್ದನ್ನು ಕೇಳಿದೆ. ಜೆನ್ನಿನೇ ಜಾಸ್ತಿ ಹಾಡ್ತಾ ಇದ್ದಿದ್ದದು. ಅದಾದಮೇಲೆ ನಾನು ಅವರು ಹಾಡೋದಕ್ಕಿಂತ ಹೆಚ್ಚು ನಾನು ಬಹುತೇಕ ಅದನ್ನು ಒಂದು ಹತ್ರ ಒಂದು 10,000 ಕಾರ್ಯಕ್ರಮಗಳಲ್ಲಿ ನನಗೇನೆಂದ್ರೆ ಆ ಹಾಡು ನಂದೊಂಥರ ಟ್ರಂಪ್ ಆಗೋಯ್ತು. ಈಗಿನ ಟ್ರೆಂಡಲ್ಲಿ ಹೇಳೋದಾದ್ರೆ ಅದು ಟ್ರಂಪ್ ಸಾಂಗ್ ನಂದು. ಎಲ್ಲೇ ಹೋಗಲಿ ಆ ಹಾಡು ಇರಲೇಬೇಕು. ಸೊ ಆ ಹಾಡನ್ನು ಅದನ್ನು ಹಾಡು ಯಾಕೆಂದರೆ ಅದು ಒಂದು ಸಂಘಟನೆಗೆ ಬೇಕಾಗುವಂಥ ಸತ್ವ ವಿಚಾರ ಆ ಇದರಲ್ಲಿತ್ತು. ಒಂದು ಪ್ರಭಾವಕ್ಕೆ ಇದು ಕೂಡ ಒಂದು ದಲಿತರ ಸ್ಥಿತಿಗತಿ ಮತ್ತು ಇದನ್ನು ಒಂದು ಸಂಘಟನೆಯ ಹೆಸರಲ್ಲಿ ನಾವು ಬಳಸ್ತೀವಲ್ಲ ಸಂಘಟನೆಗಾಗಿ, ಅದಕ್ಕೆ ಏನೇನು ಬೇಕಾಗಿತ್ತು ಒಂದು ಸಂಘಟನೆಗೆ, ಒಂದು ನೀರು ಗೊಬ್ಬರ ಅದೆಲ್ಲ ಆ ಹಾಡಲ್ಲಿ ಅದ್ಭುತವಾದಂಥ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದು. ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಈ ನಾಡ ಮಣ್ಣಿನಲ್ಲಿ ಹೂವಾಗಿ ಹರಳಿದೋರ ಹಣ್ಣಿನ ಗಿಡಗಳಲ್ಲಿ ಹಣ್ಣಾಗಿ ಉದುರಿದೋರ ಕಥೆಯನ್ನು ಹೇಳುತ್ತೀವಿ, ಸಾರಿ ಸಾರಿ ಹೇಳುತ್ತೀವಿ, ಕಿವಿಗೊಟ್ಟು ಕೇಳಿರಣ್ಣ. ನೋವಿನ ರಾಗವನ್ನು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯ ದಾಸನಪುರದಲ್ಲಿ ಚಿಕ್ಕ ತಿಮ್ಮಯ್ಯನೆಂಬ ನಮ್ಮಣ್ಣ ದಲಿತನನ್ನು ಸಾಲದ ಮಾತಿಗಾಗಿ ಹೀನಮಾನ ಬಡಿದಾರಲ್ಲೋ, ಹೀನಮಾನ ಬಡಿದಾರಲ್ಲೋ. ಏಟು ತಿಂದು ನೊಂದ ದಲಿತ ಪೊಲೀಸಿಗೆ ದೂರು ಕೊಡಲು ಅವಮಾನವಾಯಿತೆಂದು ದೂರ್ತ ಒಡೆಯಾರು ಸೇರಿ ಮಾರನೇ ದಿವಸ ರಾತ್ರಿ ಕಲ್ಲು ನೀರು ಕರುಗೋ ಹೊತ್ತು ದಲಿತನ ಗುಡಿಸಲು ನುಗ್ಗಿ ನಾಯಂಗೆ ಎಳೆದು ತಂದು ಅಲ್ಲೊಂದು ಕಣದಲ್ಲಿ ಹಾಕಿ ತುಂಡು ತುಂಡು ಮಾಡಿದರಲ್ಲೋ, ರಕ್ತವ ಚೆಲ್ಲಿದರಲ್ಲೋ. ಗುಡಿಸಲಲ್ಲಿ ಗುಡ್ಡೆ ಹಾಕಿ ಸುಟು ಬೂದಿ ಮಾಡಿದರಲ್ಲೋ, ಸುಟು ಬೂದಿ ಮಾಡಿದರಲ್ಲೋ. ಈ ಕರಾಳ ಗಳಿಗೆಯಲ್ಲಿ ಮೋಡಗಳು ಚೆದುರದೆ ನಿಂತು ಕಪ್ಪು ಕಪ್ಪಾಗಿದ್ರೆ ಮೂಡಲ ಸೀಮೆಯ ಹದ್ದುಗಳಾರಾಡದಿದ್ರೆ ಗಾಳಿಯು ಸುಳಿಯದೆ ನಿಂತು ಬೂದಿ ತೂರಾಡದಿದ್ರೆ ನನ್ನ ಮನಸ್ಸು ನಗುತ್ತಿತ್ತಲ್ಲೋ, ನನ್ನ ಮನಸ್ಸು ನಗುತ್ತಿತ್ತಲ್ಲೋ. ಚಿಕ್ಕ ತಿಮ್ಮಯ್ಯನ ಉಸಿರು ನನ್ನತ್ತಿಗೆ ಜಯ್ಯಮ್ಮನಿಗೆ ಹಣೆಯಲ್ಲಿ ಕುಂಕುಮವಿಲ್ಲ, ಕೈಯಲ್ಲಿ ಬಳೆಗಾಳಿಲ್ಲ, ಭೂಮಿಯ ತಬ್ಬಿಕೊಂಡವಳೆ ಆಕಾಶವ ಕೌಚಿಕೊಂಡವಳೆ ಕನಸಿನ ಊರಿನೊಳಗೆ ಅದ್ದೂರಿ ಮಾರಿ ಹಬ್ಬ, ಗಗನದಲ್ಲಿ ತಮಟೆ ಸದ್ದು, ಊರಿನಲ್ಲಿ ಒಡೆಯರ ಗತ್ತು, ಕೋಣದ ಮೆರವಣಿಗೆ ಮಾರಿಯ ಗುಡಿ ಮುಂದೆ, ಕೋಣನ ಬಾಯಿಗೆ ಕೋಣನ ಕಾಲು, ಭೂಮಿಯು ಗುಡುಗಿದಂತಾಗಿ ಜಯಮ್ಮ ಎದ್ದಾಳಲ್ಲೋ, ಮುಗ್ಗರಿಸಿ ಬಿದ್ದಾಳಲ್ಲೋ.
ಒತ್ತಾರೆ ಅವಳು ಎದ್ದು ತಾಳಿಯ ನೆನೆದು ತಲೆಯುಕ್ಕೆದರಿಕೊಂಡು ಕಣ್ಣ ಕೆಂಡಗಳ ಎರಚಿ ಗಂಡನ ಕುಡುಗೋಲಿಡಿದು ಉಳ್ಳವರ ಬೆಳೆಯಲ್ಲಿ ಕೂತು ಕರಗಿದ ಕಣ್ಣುಗಳ ಕಗ್ಗತ್ತಲೆ ಕಿಂಡಿಯಿಂದ ರಕ್ತವ ಸುರಿಸುತ್ತಾಳೆ ರಕ್ತವ ಸುರಿಸುತ್ತಾಳೆ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ನನ್ನ ಜನರ ಸುಟ್ಟು ಬೂದಿ ಮಾಡುವಾಗ ರುಂಡಗಳ ಚೆಂಡಾಡುವಾಗ ನಮ್ಮ ರಕ್ತ ಕುದಿಯುತ್ತೈತೆ ರಕ್ತದ ಒಂದೊಂದು ಕ್ಷಣವು ಅಣುವಾಗಿ ಸಿಡಿಯುತ್ತೈತೆ ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ನನ್ನ ಜನರು ಸಂಘಟಿತರಾಗಬೇಕು ದಲಿತ ಸಂಘವ ಸೇರಿ ಗುಡುಗಬೇಕು ಸಿಡಿಲಾಗಿ ಸಿಡಿಯಬೇಕು ಸುರಿಮಳೆಯು ಸುರಿಯುವಾಗ ನಾವೆಲ್ಲ ಕುಣಿಯಬೇಕು ಸುರಿಮಳೆಯು ಸುರಿಯುವಾಗ ನಾವೆಲ್ಲ ಕುಣಿಯಬೇಕು ಮಾನವರಾಗಬೇಕು ಮಾನವರಾಗಬೇಕು ಇದು ಆಮೇಲೆ ಹಿಂಗೆ ಹೋಯ್ತು ಬಂಡಿ ಮುಗೀತು ಅಲ್ಲಿ DSS ಇದು ಮಾಡಿ ಕೊನೆಗೆ ಹಾಸ್ಟೆಲಲ್ಲಿ ಇದು ಮಾಡಿದ್ರೆ ಆಮೇಲೆ PUCನೂ ಫೈಲಾಯಿತು ಎಕ್ಸಾಮೇ ಬರೆಯೋಕ್ಕೆ ಹೋಗಲಿಲ್ಲ ಆಮೇಲೆ ಕೊನೆಗೆ ತಿರುಗಿ ಅದೇನೋ ಆಯಿತು ತಿರುಗಿ ಡಿಗ್ರಿ ಆಯಿತು ಡಿಗ್ರಿ ಆಗಲಿಲ್ಲ ನನಗೆ ಈ ಸಮುದಾಯ ಜಾಥಾ ಸಂದರ್ಭದಲ್ಲಿ ಕೆಲವು ಈ ಹಾಡುಗಳ ಜೊತೆಗೆ ಅಲ್ಲಲ್ಲೆಲ್ಲ ಸಿನಿಮಾ ತೋರಿಸೋರು ಬೇರೆ ಸಿನಿಮಾ ತೋರಿಸೋರು ನಮಗೇನು ಅಂಥ ಇದಾಗ್ತಿರ್ಲಿಲ್ಲ ಆವಾಗ ಸಿನಿಮಾ ನಮಗೆ ತೆಲುಗು ಸಿನಿಮಾ ಬಿಟ್ಟರೆ ರಾಜ್ಕುಮಾರ್ ಸಿನಿಮಾ ಬಿಟ್ಟರೆ ನಮ್ಗೆ ಬೇರೆ ಇನ್ನೊಂದು ಅವು ಇವೆಲ್ಲ ಅದೆಲ್ಲ ಏನು ಅದರ ಚೋಮನ್-ದುಡಿ ಸಿನಿಮಾ ಒಂದ್ಸಲ ಮಂಗಳೂರಲ್ಲಿ ಚೋಮನ್-ದುಡಿ ಸಿನಿಮಾ ನೋಡಿದ್ವಿ ಆದರೆ ಅಲ್ಲಿ ಒಂದು ಈ ಸಿನಿಮಾಗಳಿಗಿಂತ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಒಂದು ಹಾಡುಗಳು ಮ್ಯೂಸಿಕ್ಕು ಅದು ಒಂಥರ ಡಿಫ್ರೆಂಟ್ ಆಗಿತ್ತು ಇದು ಯಾರು ಮಾಡಿದ್ದು ಇದೇನು ಇದಂತಂದು ಅದನ್ನೊಂದು ಇದು ಮಾಡಿದಾಗ BV ಕಾರಂತರು ಹೆಸರು ಫಸ್ಟ್ ನನಗೆ ಅವರ ಕಿವಿಗೆ ಬಿತ್ತು ಸೊ ಅದು BV ಕಾರಂತರ ಜೊತೆಗೆ BV ಕಾರಂತರ ಹತ್ರ ಸಂಗೀತ ಕಲಿಬೇಕು ಅಂತೇಳಿ ಒಂದು ತಲೆಯಲ್ಲಿ ಒಂದು ಆಸೆ ಚಿಗುರಿಸ್ಕೊಂಡೆ ಆದರೆ ಅವ್ರು ಎಲ್ಲ ಸಂಗೀತ ಎಲ್ಲಿ ಕಲಿಸ್ತಾರೆ ಆಮೇಲೆ ಒಂದ್ಸಲಿ ರಾಮಾಯಣ ಹತ್ರ ಪ್ರಸ್ತಾಪ ಮಾಡಿದೆ ರಮಣ BV ಕಾರಂತರ ಹತ್ರ ಸಂಗೀತ ಕಲಿಬೇಕಲ್ಲ ಹೆಂಗೆ ಅಂತ ಸುಮ್ಮನೆ ಅವರು ಡೆಲ್ಲಿಯಲ್ಲಿರೋದು ನೀನೆಲ್ಲ ಅವ್ರ ಹತ್ರ ಸಂಗೀತ ಅವ್ರು ಸಂಗೀತ ಕಲಿಸೋರು ಅಲ್ಲ ಕಣ ಅವ್ರು ನಾಟಕ ಕಲಿಸ್ತಾರೆ ಆಮೇಲೆ ಸರಿ ಹಂಗೆ ಅದು ಇತ್ತು ಆಮೇಲೆ ಒಂದು ಫೈನ್ ಡೇ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಇದ್ದೆ ನಾನು ಡಿಗ್ರಿ ಓದ್ತಾ ಇದ್ದೆ ರಾಮಣ್ಣ ಒಂದು ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ ಇದನ್ನು ಕೊಟ್ಟರು ನನ್ನ ಕೈಗೆ ಅಂದರೆ ಆವಾಗ ಮೈಸೂರಿನ ರಂಗಾಯಣ ಅಲ್ಲಿ ಪ್ರಾರಂಭ ಆಗ್ತಾಯಿದೆ BV ಕಾರಂತರ ನೇತೃತ್ವದಲ್ಲಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅದು ಪ್ರಜಾವಾಣಿಯಲ್ಲಿ ಇದಕ್ಕೊಬ್ಬಿಟ್ಟು ನೋಡಪ್ಪ ಇದಕ್ಕೆ ಅರ್ಜಿ ಹಾಕು BV ಕಾರಂತರ ಹತ್ರ ನೀನು ಕಲಿಬೋದು ಅಂತ ಸೊ ಅದಕ್ಕೆ ಮುಂಚೆ ಚಳುವಳಿಯ ಬೇರೆ ಹೇಳ್ತಾ ಹೋದರೆ ಸಾಕಾಗಲ್ಲ ದಿನಗಳು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅದಾದಮೇಲೆ ನೀವೇನಾದ್ರು ಕೇಳಿದ್ರೆ ಆಮೇಲೆ ಉತ್ತರಗಳು ಏನು ಚರ್ಚೆ ಮಾಡ್ಬೋದು ಈ ಗದ್ದರ್ ಹತ್ರ ಟ್ರೈನಿಂಗ್ ತಗೊಂಡ್ಮೇಲೆ ಅವ್ರದ್ದೇ ಸ್ಟೈಲಲ್ಲಿ ಡ್ರೆಸ್ ಹಾಕ್ಕೊಂಡು ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಗ್ಬಿಡ್ತದೆ ಪಾಪ್ಯುಲರ್ ಎಲ್ಲ ಕಡೆ ಕರೆಯೋರು ಅಂದರೆ ಅದೊಂಥರ ಅಟ್ರಾಕ್ಟಿವ್ ಆಗಿತ್ತು ಮತ್ತು ನಾವು ಕೂಡ ಹಾಡುಗಳನ್ನು ಹಾಡೋ ಸ್ಟೈಲೇ ಬದಲಾವಣೆ ಆಗೋಯ್ತು ಆಮೇಲೆ ಅಷ್ಟೊತ್ತಿಗೆ ನಮ್ಮಲ್ಲಿ ಬೇರೆ ಚರ್ಬನ್ ರಾಜುದೇ ಯಾವುದೋ ಒಂದು ಕಾರ್ಯಕ್ರಮ ಆಯ್ತು ಇಲ್ಲಿ ಬೆಂಗಳೂರಲ್ಲಿ ಅದನ್ನು ಸಂಬಂಧಪಟ್ಟಾಗಿ ಒಂದು ಕಾರ್ಯಕ್ರಮ ಅಲ್ಲಿ ನಾನು ಈ ಗದ್ದರ್ ಸ್ಟೈಲಲ್ಲಿ ಕಾರ್ಯಕ್ರಮ ಕೊಟ್ವಿ ಅಲ್ಲಿಂದ ಗದ್ದರ್ ಅವರ ಒಂದು ಆ ಟೀಮು ಮತ್ತು ಅದೇನೋ ನ್ಯಾಷನಲ್ ಲೆವೆಲಲ್ಲಿ ಒಂದು ಕಲ್ಚರಲ್ ರೆವಲ್ಯೂಷನಲ್ ಏನೋ ಒಂದು ಯೂನಿಟ್ ಒಂದು ಅಲ್ಲೊಂದು ಡೆಲ್ಲಿಯಲ್ಲೊಂದು ಸಮ್ಮೇಳನ ಮಾಡ್ತಾರೆ
ಈ ಪಿಚ್ಚಳ್ಳಿ ತಂಡನ ಕಳಿಸಿ ಅಂತೇಳಿ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಚರ್ಬಂಡರಾಜು ಕಾರ್ಯಕ್ರಮ NGO ಹಾಲ್ ಇದೆಯಲ್ಲ ಅಲ್ಲಾಗಿದ್ದು. ಆಮೇಲೆ ಅಲ್ಲೇನೋ ಸ್ವಲ್ಪ ಗೊಂದಲಗಳಿತ್ತು, ಅದು ಬೇರೆ ಬೇರೆ ಅದೇನೇನೋ ಅಷ್ಟೊತ್ತಿಗೆ ನಮ್ಮಲ್ಲಿ ಈ ಬೇರೆ ಬೇರೆ ಸಂಘಟನೆಗಳು, ಕ್ರಾಂತಿಕಾರಿ ಸಂಘಟನೆಗಳು ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು. ದಲಿತ ಸಂಘಟನೆಗಳ ಯೂನಿಟ್ಗಳಲ್ಲಿ ಅಲ್ಲಲ್ಲಿ ಡಿಸ್ಟರ್ಬ್ಗಳಾಗ್ತಾಯಿತ್ತು. ಯಾಕಂದರೆ ಹೋರಾಟದ ಅಂದರೆ ಹಿಂಗೆ ಇರಬೇಕು, ಕತ್ತಿ ಹಿಡಿಬೇಕು, ಹಂಗೆ ಇರಬೇಕು, ಅವನು ಆಗು ಅಂತ ಇದು ಮಾಡಬೇಕು. ಆಮೇಲೆ ಏನು ವಿಚಾರ ಇನ್ನೊಂದು ಇರ್ತಿತ್ತು, ಅವು ಇರ್ತಿತ್ತು, ಬಟ್ ಅದು ಬೇರೆ ರೀತಿಯ ಇದಾಗಿ ಡಿಸ್ಟರ್ಬ್ಗಳಾಗ್ತಾಯಿತ್ತು. ಆಮೇಲೆ ರಾಮಣ್ಣ ಈಗ ನಾವೂ ರೆಡಿ ಆಗಿಬಿಟ್ಟಿದ್ವು ಡೆಲ್ಲಿಗೆ ಹೋಗೋಕೆ. ಫಸ್ಟ್ ಟೈಮ್ ಡೆಲ್ಲಿಗೆ ಹೋಗೋಕ್ಕೆ ಆಸೆ ಅಲ್ವ ನಮಗೂ ಕೂಡ, ಅಂತ ತಂಡ ಕರ್ಕೊಂಡು ಹೋಗ್ಬೇಕು ಅಂತ. ಆಮೇಲೆ ರಾಮಣ್ಣನಿಗೆ ಹೇಳಿದೆ, ರಮಣ ಡೆಲ್ಲಿಗೆ ಹೋಗ್ಬೇಕಂತೆ ಅಂತ. ಯಾರು ಹೇಳಿದ್ದು ನಿಮಗೆ ಅಂದರು. ಯಾರು ಹೇಳಿದ್ದು ನಿಮಗೆ ಅಂದರು. ಆಮೇಲೆ ಹಿಂಗೆ ಅದು ನೆನ್ನೆ ಪ್ರೋಗ್ರಾಮ್ ಆಯ್ತಲ್ಲ, ಅವರೆಲ್ಲ ಡೆಲ್ಲಿಯಲ್ಲೇನೋ ಒಂದು ಕಾರ್ಯಕ್ರಮ ಮಾಡ್ತಂತೆ. ಅವೆಲ್ಲ ಸುಮ್ಮನೆ ಇರೋ, ನೀವು ಅಲ್ಲೆಲ್ಲ ಹೋಗ್ಬೇಡ, ನೀವು ಅದೇನು ಡೆಲ್ಲಿ ಏನಕ್ಕೆ ಹೋಗ್ತೀಯ, ನಾವು ಇಲ್ಲೇ ಇದ್ದರೆ ಸಾಕು ಅಂತ. ಆ್ಯಕ್ಚುಲಿ ಆ ಡೆಲ್ಲಿಯಲ್ಲಿ ಬೆಂಗಳೂರಿಂದ ಒಂದು ಟೀಮ್ ಹೋಗಿತ್ತು. ಅದು ಇನ್ ಕೇಸ್ ಗದ್ದರ್ ಕೂಡ ಬೆಂಗಳೂರಿಂದನೇ ಹೋಗಿದ್ದು. ಗದ್ದರ್ ಜೊತೆಯಲ್ಲಿ ಒಬ್ಬರು ಡೋಲಕಿಸ್ಟ್ ಹೋಗಿದ್ರು. ಅವನು ಸಂಸ್ಥೆನ ಮಣಿನೋ ಬಾಂಬೆನೋ ಕ್ರಿಶ್ಚಿಯನ್ ಹುಡುಗ ಡೆಲ್ಲಿ ಹೋಗೋ ಅಷ್ಟರೊಳಗೆ ಅವನು ಹೆಣ ಆಗಿದ್ದ. ಗೊತ್ತಿಲ್ಲ, ನಾವು ಆ ಡೆಲ್ಲಿ ಪಯಣ ಏನಾದರೂ ಹತ್ತಿದ್ದಿದ್ರೆ ನಾವು ಡೆಲ್ಲಿಯಿಂದ ಊರಿಗೆ ಬರ್ತಿರ್ಲಿಲ್ಲ. ಡೆಲ್ಲಿಯಿಂದ ಅಲ್ಲೆಲ್ಲ ಯಾವುದಾದ್ರೂ ಕಾಡಿಗೆ ಹೋಗ್ತಿದ್ವಿ ನಾವು. ಆ ಥರದ್ದು ಒಂದು ಇದು. ಅದರಿಂದ ಕೊನೆಗೆ ಮತ್ತೆ ಯಥಾ ಪ್ರಕಾರ ದಲಿತ ಕಲಾಮಂಡಳಿ ಕಾರ್ಯಕ್ರಮಗಳು ಒಂದು ಮಾಲೂರು ಹತ್ರ ಸಂತಳ್ಳಿ ಅಂತ ಹೇಳಿದ್ನಲ್ಲ, ಒಂದು ಸಲ ಹಿಂಗೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ಅಲ್ಲ ಅಂಬೇಡ್ಕರ್ ಜಯಂತಿ, ಸಿದ್ಧಲಿಂಗಯ್ಯ ಬಂದಿದ್ದರು. ಥರದ್ದು ಇವಾಗಲೂ ನೆನ್ಕೊಂಡ್ರೆ ನಮಗೆ ನಾವು ಇನ್ನೂ ಹೆಂಗಪ್ಪ ಇದು ಕೇರಿ ನಾವೇನು ಮಾಡ್ತಿದ್ವಿ, ಪ್ರತಿ ಹಳ್ಳಿಗೆ ಹೋದಾಗ ಏನು ಮಾಡ್ತಿದ್ವಿ, ಡ್ರೆಸ್ ಹಾಕ್ಕೊಂಡ್ಬಿಟ್ಟು ತಮಟೆ, ಇಬ್ಬರು ಕರ್ನಲ್ಲು, ಇನ್ನೊಬ್ಬ ಹುಡುಗ ಗುಂಡಪ್ಪನೋ ಅಥವಾ ಚಿಕ್ಕೋಟಪ್ಪ ಅವ್ರ ಮುಂದೆ ತಮಟೆ ಹೊಡ್ಕೊಂಡ್ರೆ ನಾನು ಕಾಲಕ್ಕೆ ಗೆಜ್ಜೆ ಇದು ಗೋಸಿ ಇದು ಮಾಡ್ಕೊಂಡು ಆಪ್ ನೇಕೆಡ್ ಇದ್ರದ್ದು ಇದು ಮಾಡ್ಕೊಂಡು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಇದು ಮಾಡಿಕೊಂಡು ಎಲ್ಲ ಊರೆಲ್ಲ ಒಂದು ರೌಂಡ್ ಬಂದು ಈ ಥರ ಇಂಥ ಜಾಗದಲ್ಲಿ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳೋಕೆ ಬರ್ತಾರೆ. ಒಂದು ಸಣ್ಣ ಅದು ಗಲ್ಲಿ, ಅದು ಇತ್ತ ಕಡೆನೋ ಮನೆಗಳಿದೆ, ಇತ್ತ ಕಡೆನೋ ಮನೆಗಳಿದೆ. ಮೊದಲು ತಮಟೆ ಪಾಸ್ ಆಯಿತು, ಆಮೇಲೆ ಒಂದಷ್ಟು ಜನ ಪಾಸ್ ಆದರು. ನನ್ನ ಮುಂದೆ ಸಕ್ಕಂತ ಬಂತು ಇಷ್ಟುದ್ದ ಮಚ್ಚು, ಅದೇನೋ ಇವಾಗ ಲಾಂಗ್ ಅಂತಾರಲ್ಲ ಆ ಥರ ನನ್ನ ಮುಂದೆ ಹಿಂಗೆ ಬಂತು ಹಿಂಗೆ. ಆಮೇಲೆ ತಿರುಗಿ ಒಳಕ್ಕೋಯ್ತು. ಆಮೇಲೆ ಅದು ಯಾರೊಬ್ಬ ಅಲ್ಲಿನ ದಲಿತ ಇವರೇ ಒಬ್ಬನ ಅಂದರೆ ಅಲ್ಲಿನ ಮೇಲ್ವರ್ಗ ಇವರು ಅವನ್ನ ಎತ್ಕಟ್ಟಿ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಮಾಡಬಾರ್ದು, DSS ಕಾರ್ಯಕ್ರಮ ನಡಿಬಾರ್ದು. ಅವನಿಗಿಬ್ಬರು ಹೆಂಡ್ರುಗಳು ಎಳಿತಾವ್ರೆ ಅವನ್ನ ಕೈಯಲ್ಲಿ. ಅವನು ನನ್ನ ಎದೆ ಮೇಲೆ ಗಲ್ 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 ಅಂತ ನಡ್ಕೊಂಡು ಹೋಗ್ತಾ ಇದ್ದಾನೆ ನೋಡೆ. ಅವನು ನನಗೆ ಹೆಂಗೆ ಎದೆ ನಡ್ಗೋಯ್ತಂದರೆ ಈಗಲೂ ಕೂಡ ಅಲ್ಲ ನಮ್ಮವರೇ, ನಮ್ಮ ಕಾಲೋನಿಯಲ್ಲೇ ನಮ್ಮ ತಿರುಗಿ. ಆಮೇಲೆ ಅವ್ನು ನನ್ನ ಫ್ರೆಂಡ್ ಆದಮೇಲೆ ವೆಂಕಟೇಶಪ್ಪನೋ ತಿಮ್ಮಪ್ಪನೋ ಏನೋ ಒಬ್ಬನು ತಿಮ್ಮಯ್ಯ, ನಾವೆಲ್ಲ ತಿರುಗಿ ಹೋದಾಗ ಅದೆಲ್ಲ ಮಾತಾಡುವಾಗ ಅವನದೇ ಸಮಸ್ಯೆ ಇತ್ತಿದ್ದಲ್ಲಿ. ಆಮೇಲೆ ಇದು ಮಾಡಿ, ಸಾರ್ ಮೊನ್ನೆ ಮೊಚ್ಚು ತಗೊಂಡು ಬಂದಿದ್ದು ನಾನೇ ಸಾರ್ ಅವನು. ಅದು ಬೇರೆ ಅದಿರಲಿ, ಅವನ ಎದೆ ಮೇಲೆ ನಾನು ಗಲ್ 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 ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ. ಸೊ ಒಂದು ಹಳ್ಳಿಯಲ್ಲಿ DSSನ ಆಗಿನ ಸಂದರ್ಭಗಳಲ್ಲಿ ಏನು ಹೆಚ್ಚು ಬಹುತೇಕ 40 ವರ್ಷಗಳ ಸಿಕ್ಕಾಬಿಟ್ಟ ಆ ಥರದ ಇನ್ಸಿಡೆಂಟ್ಗಳು. ಆಮೇಲೆ ಗೌರಿಬಿದನೂರು ಇದರಲ್ಲಿ ಏನು ನಾಗಸಂದ್ರ ಇದರಲ್ಲಿ ಎಲ್ಲ ಹೋರಾಟ ಎಲ್ಲ ಆಯಿತು, ಎಲ್ಲ ಆಯಿತು. ಸೆಲೆಬ್ರೇಟ್ ಮಾಡೋಕ್ಕೊಂದು ಫಂಕ್ಷನ್ ಮಾಡಿದ್ರು. ಸೆಲೆಬ್ರೇಟ್ ಮಾಡೋಕ್ಕೊಂದು ಫಂಕ್ಷನ್ ಮಾಡಿದಾಗ ನಾನು ಈ ಗದ್ದರ್ ಡ್ರೆಸ್ ಹಾಕ್ಕೊಂಡ್ಮೇಲೆ ನನಗೊಂದು ಸ್ವಲ್ಪ ಹೈಟೆಕ್ ಅಂದರೆ ಮೊದಲೆಲ್ಲ ಈ ಬಟ್ಟೆಗಳೆಲ್ಲ ಬ್ಯಾಗಲ್ಲಿ ಈ ಥರ ಬಟ್ಟೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಅವ್ರು ಯಾರೋ ಒಬ್ಬರು ದಾವಣಗೆರೆಯಲ್ಲಿ ಒಂದು ಒಳ್ಳೆ ಬಿಳಿ ಬಾರ್ಡ್ರ್ ಇರೋ ಪಂಚೆ ಮತ್ತು ಇದರದ್ದೆಲ್ಲ ಬೂರ್ನಾಸ್ ರಗ್ಗು ಅವೆಲ್ಲ ತೆಗೆದುಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಚಿಕ್ಕದೊಂದು ಸೂಟ್ ಕೇಸ್ ತೆಗೆದುಕೊಟ್ಟಿದ್ದಾರೆ, ಅದರಲ್ಲಿ ಎತ್ಕೊಂಡು ಹೋಗೋಕ್ಕೆ ಗೆಜ್ಜೆಗಳು ಅದೆಲ್ಲ ಎತ್ಕೊಂಡು ಈಗ ಹೋಗ್ತಾಯಿದ್ವಿ ನಾವು. ಆವತ್ತು ಸೆಲೆಬ್ರೇಟ್ ಪ್ರೋಗ್ರಾಮು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ನಾನು ಬೇರೆ ಎಲ್ಲ ಊರಿಗೇನೋ ಪಿಚ್ಚಳ್ಳಿಗೋ ಎಲ್ಲ ಹೋಗಿ ಲೇಟಾಗಿ ಬಂದಿದ್ದೀನಿ, ಅಲ್ಲಿ ಹೋಗಲೇಬೇಕು ಅಂಥೇಳಿ ಹೋಗಿ ಕೋಲಾರಿಂದ ಗೌರಿಬಿದನೂರು ಹೋಗಿ ಗೌರಿಬಿದನೂರಿಂದ ಹಿಂದೂಪುರ ಬಸ್ ಹತ್ಕೊಂಡು ಅಲ್ಲೆಲ್ಲೋ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ.
ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಅದು. ಅದಕ್ಕೆ ಮುಂಚೆ ಅಲ್ಲಿ ಪತ್ರಕರ್ತರಿಗೆಲ್ಲ ಹಿಡ್ಕೊಂಡು ಹೊಡೆದು ಅದು ಏನೇನೋ ಕಲ್ಲುಗಳೆಲ್ಲ ಹೊಡೆದು ಆಮೇಲೆ ಹೋರಾಟದಲ್ಲಿ ನಾವೆಲ್ಲ ಏಟುಗಳು ತಿಂದು ಅದೆಲ್ಲ ಏನೇನು ನಡೆದಿತ್ತು. ಬಟ್ ಸೆಲೆಬ್ರೇಷನ್ ಇದರ ಸಂದರ್ಭದಲ್ಲಿ ಇದು ನಾನು ಸೂಟ್ ಕೇಸ್ ಇದ್ದಿದ್ದಕ್ಕೆ ಅವತ್ತು ನಾನು ಬದುಕೊಂಡೆ. ಯಾರು ನೀವು ಅಂದರು. ಅದೇ ಯಾರೋ ಗೌಡ್ರ ಹೆಸರು ಒಂದು ಸುಳ್ಳು ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ, ಅದೇನೋ ವ್ಯಾಪಾರ ಮಾಡ್ತೀವಿ, ಅವಾಗ ಈ ಬಳೆಗಳು ಮತ್ತು ಅದೇನೋ ಇದು ರೋಲ್ಡ್ ಗೋಲ್ಡು ಇವು ಇದು ವ್ಯಾಪಾರ ಇದಕ್ಕೆ ಬಂದಿದ್ದೀವಿ ನಾನು, ಅವರು ನಮ್ಮ ರಿಲೇಟಿವ್ ಅವರು ಅಂತೇಳಿ. ಯಾಕೆಂದರೆ ಆ ಪೆಟ್ಟಿ ಕೂಡ ಅದೇ ಥರ ಇತ್ತದು, ಸೂಟ್ ಕೇಸ್, ಸಣ್ಣ ಸೂಟ್ ಕೇಸ್. ಸೊ ಇಲ್ಲ ಅಂತಿದ್ರೆ ಅವತ್ತು ನಾನು DSS ಇದಕ್ಕಾಗಿ ಬಂದಿದ್ದೀನಿ ಅಂತೇಳಿದರೆ ಅಲ್ಲಿ ನನಗೆ ಚೆನ್ನಾಗಿ ಹೊಡೆಯೋರು ಅಥವಾ ಇನ್ನೇನೋ ಆ ಥರದ ಸಿಕ್ಕಾಪಟ್ಟೆ ಸುಮಾರು ಇನ್ಸಿಡೆಂಟ್ಗಳೆಲ್ಲ ಇದೆ. ಅದು ಸಂಘಟನೆ ಅಂದರೆ ಅದನ್ನು ಅಷ್ಟನ್ನು ಕಾಫಿನೋ ಟೀನೋ ಅಥವಾ ಬಿಸಿಲಲ್ಲಿ ಕೂತ್ಕೊಂಡು ಹಾಯ್ ಅಂತ ಹೇಳ್ಕೊಂಡು ಒಂದು ಬಿಯರ್ ಕುಡಿದಷ್ಟು ಮಗ್ಗು ಬಿಯರ್ ಕುಡಿದಷ್ಟು ಸಲೀಸಲ್ಲ. ಇವತ್ತದೆಲ್ಲ ಇದೆ, ಸಲೀಸ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ. ಆದರೆ ಸಂಘಟನೆಯ ಮೊದಲನೇದಾಗಿ ಸಂಘಟನೆಗೆ ಸಂಬಂಧಪಟ್ಟಂಗೆ ನಂಬಿಕೆ ಮತ್ತು ಸಂಬಂಧ. ದೇವನೂರು ಮಹಾದೇವ್ ಹೇಳ್ದಂಗೆ ಈ ಸಂಬಂಧ ಅನ್ನೋದು ದೊಡ್ಡದಕ್ಕೆ ಸಂಬಂಧ ಮತ್ತು ನಂಬಿಕೆ. ನಿನ್ನನ್ನು ನಾನು ನಂಬಿದರೆ ನನ್ನನ್ನು ನೀನು ನಂಬ್ತೀಯ ಅಷ್ಟೆ. ಬಟ್ ಇವತ್ತು ಸಂಘಟನೆಗಳು ನೂರಾರು ಸಂಘಟನೆಗಳಿದೆ. ಆದರೆ ಆವಾಗ ನಾವು ನೋಡ್ತಾ ಇದ್ದೀವಿ. ನಾನು ಯಾಕೆಂದರೆ ಬೇರೆ ಬೇರೆ ಈಗ ಕೆಲವು ಕಾರ್ಯಕ್ರಮಗಳು ತೀರಾ ಇಷ್ಟ ಆದರೆ ಹೋಗ್ತೀವಿ, ಅಲ್ಲೊಂದು ಒಂದೋ ಎರಡೋ ಹಾಡು ಹೇಳ್ಬಿಟ್ಟು ಬರ್ತೀವಿ. ಆದರೆ ಮೊದಲು ತೊಡಗಿಸ್ಕೊಳ್ಳೋಕ್ಕೆ ನಮಗೇನು ಪ್ರಾಬ್ಲಮ್ ಏನಿಲ್ಲ. ಆದರೆ ಮನಸ್ಸೊಪ್ಪಲ್ಲ. ಅಲ್ಲಿ ನಡೆಯೋಂಥ ಏನೋ ಬೇರೆ ಇವು ಇರ್ತವೆ ಸಮಸ್ಯೆಗಳು, ನೂರಾರು ಸಮಸ್ಯೆಗಳಿದೆ. ಅದನ್ನು ಅಂದರೆ ಈಗಿನ ಜನ್ರೇಷನ್ ಇದೆಯಲ್ಲ, ಅದೆಲ್ಲ ರಾಂಗ್ ಇಂಟರ್ಪ್ರಿಟೇಷನ್ಸ್ ಜಾಸ್ತಿ ಮಾಡ್ತಾ ಇರೋದು. ಇವತ್ತಿನ ಜನ್ರೇಷನ್ನು ಈ ಸಿದ್ಧಲಿಂಗನ ಬೈಯೋದು, ದೇವನೂರು ಮಹಾದೇವನ ಬೈಯೋದು, ರಾಮಯ್ಯನ ಬೈಯೋದು, ಇನ್ಯಾರನ್ನೋ ಬೈಯೋದು. ಈಗ ನಿಮಗೆ ಅವ್ರು ಇಷ್ಟ ಇಲ್ಲ ಅಂದರೆ ಬಿಟ್ಟು ಬಿಡ್ಬೇಕಷ್ಟೇ. ಅವ್ನು ಬೈಕೊಂಡು ನೀನು ಅವ್ನು ಬೈದರೆ ನಿನ್ನನ್ನು ನೀನು ಬೈಕೊಂಡಂಗೆ ಇದೆ ಅಷ್ಟೆ. ಇನ್ನೊಬ್ಬ ನಾನು ನಿಮ್ಮನ್ನು ಬೈದರೆ ನನ್ನನ್ನು ಬೈಯೋರು ನನ್ನ ಹಿಂದೆನೇ ಇರ್ತಾರೆ. ನಾವೇನು ಆ ಥರದ ವಾತಾವರಣವನ್ನು ಒಂದು ಸಂಘಟನೆ, ಒಂದು ಹೊಸ ರೂಪದಲ್ಲಿ ಒಂದು ಸಂಘಟನೆ ಕಟ್ಟೋದಕ್ಕೆ ಬೇಕಾಗಿರುವಂತಹ ಏನಾದರೂ ಅಷ್ಟೋ ಇಷ್ಟೋ ಸತ್ವ ನಾವು ಹುಡುಕೋದಾದರೆ ಅದು ಕಲ್ಚರ್ ಮುಖಾಂತರ ಹುಡುಕೋದು. ಭಾಷಣ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ದೊಡ್ಡ ರ್ಯಾಲಿ ಮಾಡ್ತೀವಿ. ರ್ಯಾಲಿ ಮಾಡಿ ಮಾರನೇ ದಿನ ಏನೂ ಇಲ್ಲ. ಸೊ ಅದಕ್ಕೆ ಅಂತ ಕಲ್ಚರಲಿ ಲಿಟ್ರೇಚರು ಮತ್ತು ಸಾಂಸ್ಕೃತಿಕವಾಗಿ ಏನಾದರೂ ಕಟ್ಟೋಕ್ಕಾಗುತ್ತಾ ಅನ್ನುವಂಥದ್ದೇನಾದರೂ ಯೋಚನೆ ಮಾಡಿ ಇದು ಮಾಡೋದಾದರೆ, ಈಗ ನಾವು ಮಾಡೋಂಥ ಮುಂದಿನ ದಿನಗಳಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ, ಅಕಸ್ಮಾತ್ ಏನಾದರೂ ಮಾಡಬೇಕು ಅಂತ ನಮ್ಮ ಈಗಿನ ಮುಂದಿನ ಜನ್ರೇಷನ್, ತಮ್ಮಂದಿರ ಜನ್ರೇಷನ್ ಅದನ್ನು ಯೋಚನೆ ಮಾಡ್ಬೋದು. ಮತ್ತೆ ತಿರುಗಿ ಸಂಘಟನೆ ನಾವು ಕಟ್ತೀವಿ, ಏನು ಆ ಕ್ಷಣಕ್ಕೇನೋ ಒಂದು ಹೋರಾಟ ಮಾಡ್ಬೋದು, ಒಂದು ಇದನ್ನು ಮಾಡ್ಬೋದು, ಅದೆಲ್ಲ ನಡೀತಾ ಹೋಗ್ತಾ ಇರ್ತದೆ. ಅದೇನು ಹೊಸದೇನಲ್ಲ, ಹೊಸದಾಗೇನು ಏನು ಕ್ರಿಯೇಟ್ ಮಾಡಿ ಯಾವುದೋ ಒಂದು ಇದು ಮಾಡೋದು ಅದೆಲ್ಲ ಇರೋದೇ. ಆದರೆ ಈಗಿನ ಸಂದರ್ಭಗಳಲ್ಲಿ ನಾವು ಹೆಚ್ಚು, ಯಾಕೆಂದರೆ ನಮ್ಮ ವಾತಾವರಣ ಇದೆಯಲ್ಲ, ನಮ್ಮ ಸರ್ಕಾರಗಳು ಅದು ನಮಗೆ ಗೊತ್ತಿಲ್ಲದಿರಂಗೆ ನಮ್ಮ ಬುಡಕ್ಕೆ ಕೊಡಲಿ ಆಗ್ತಾಯಿದೆ. ಅಲ್ಲೆಲ್ಲ ಈಗ ಅದೇನೋ ಒಂಥರ ಮೇಲೆ ಹಸಿರು ಎಲೆಗಳೇ ಇದೆ, ಕೆಳಗೆ ಎಲ್ಲ ಗೆದ್ದಲು ಹಿಡಿತಾ ಇದೆ. ಸೊ ಆ ಗೆದ್ದಲು ಹಿಡಿಯದೇ ಇರೋದಕ್ಕೆ ಅದಕ್ಕೆ ಏನು DDT ಪೌಡ್ರ್ ಹೆಂಗೆ ಹಾಕಬೇಕು, ಏನು ಮಾಡಬೇಕು, ಅದು ಕಲ್ಚರ್ ಮುಖಾಂತರ ಹಾಕಿದ್ರೆ ಮಾತ್ರ ಉಳ್ಕೊಳ್ಳೋಕ್ಕೆ ಸಾಧ್ಯ. ಈಗ ಒಂದು ಸಿಂದಾಟ ನಾಟಕ ಇದು ಮಾಡೋದು, ಈಗಲೂ ಕೂಡ ನಾನು ಆ ನಾಟಕದ ಬಗ್ಗೆ ಆ ನಾಟಕ ನೋಡಿದಂಥ, ಆ ನಾಟಕ ಇದು ಮಾಡಿದಂಥ ಲಕ್ಷ್ಮೀಪತಿ ಬರೆದಂಥ ಅಂಥ ಗಂಗಭಾರತ ರಾಮಯ್ಯ ಬರೆದಂಥ ನಾಟಕಗಳ ಇವರು ಈಗಲೂ ಕೂಡ ಮಾತಾಡ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಹೆಚ್ಚು ನಮ್ಮನ್ನು ಉಳಿಸೋದು ಕೂಡ. ಆ ಥರದ ಹಾದಿಗೆ ಹೋಗೋದಕ್ಕೆ ಏನು ಬೇಕೋ ಅದನ್ನು ಎಲ್ಲರೂ ಕೂಡ ಯೋಚನೆ ಮಾಡಿದ್ರೆ ಒಳ್ಳೆಯದು. ಈಗ ನೋಡಿ, ಈ ಸಂಕ್ರಾಂತಿ ನಾಟಕ ನನಗೆ ಹೋರಾಟದ ಹಾಡುಗಳು ಒಂದು ಭಾಗ. ಅದು ನಾನು ಬಹುತೇಕ 30-40 ವರ್ಷಗಳ ಅದರದ. ಆದರೆ ಹೋರಾಟದ ಹಾಡುಗಳ ಜೊತೆಗೆ
ವಚನಗಳು, ತತ್ವಪದಗಳು ಮತ್ತು ಈ ಥರದ ಜಾನಪದದಲ್ಲಿ ಇರುವಂತಹ ಜನಪರವಾದಂಥ, ಈಗ ನಾನು ಎಲ್ಲಿಗೂ ಜನಪದವೇ ಜನಪರ, ನನ್ನ ಸ್ಲೋಗನ್ ಅದು, ಜನಪದವೇ ಜನಪರ. ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಮನೆ ಮನೆ ತಿರುಗೋದು ಬೆಕ್ಕು, ಅಯ್ಯಾರವರ ಮನೆಯಲ್ಲಿ, ಕ್ವಾಂಟಿಗರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು. ಅಯ್ಯ ಒಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ, ಗೌಡಾರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು. ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ, ಭಿನ್ನ ಭೇದವ ಮಾಡಬ್ಯಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಸ್ವಾಮಿ ಹಸಿದವನು ಹೊಲೆಯ, ಸುಸ್ತಾದವನು ಚಾಂಡಾಳಿ, ನಮ್ಮ ಹಿಂಬಾಗಿ ನಿಲ್ಲುವ ಮೈಲಾರಲಿಂಗ, ಮೈಲಾರಲಿಂಗ, ಮೈಲಾರಲಿಂಗ. ಅಯ್ಯ ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಕತ್ತಾರಿ, ಸ್ವಾಮಿ ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಕತ್ತಾರಿ, ಅನ್ನು ಜಾತಿಗರ ಸಂಗವ ಮಾಡಲು ಬ್ಯಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಳೆವಾಗ, ಹೇ ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ, ನೆತ್ತಿ ಮೇಗಳ ನೀರು ಗಂಟಾಲಿಗಿಳಿದವಲ್ಲೋ. ಅಯ್ಯ ಇರವಲ್ಲ ಸ್ಥಿರವಲ್ಲ, ಅಯ್ಯ ಇರವಲ್ಲ ಸ್ಥಿರವಲ್ಲ, ನರ ಜನ್ಮ ಸ್ಥಿರವಲ್ಲ. ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ, ಕತ್ತಲೆ ಬೆಳದಿಂಗಳೊಳಗ, ಕತ್ತಲೆ ಬೆಳದಿಂಗಳೊಳಗ. ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ, ಕತ್ತಲೆ ಬೆಳದಿಂಗಳೊಳಗ, ಕತ್ತಲೆ ಬೆಳದಿಂಗಳೊಳಗ. ಎಲ್ಲಾದರೂ ಪ್ರೋಗ್ರಾಮು, ಈ ಕಾಲೇಜು ಸೆಮಿನಾರ್ಗಳು ಅಲ್ಲಿ ಇಲ್ಲಿ ಹೋದಾಗ ಆಡ್ತಾ ಇರ್ತೀನಲ್ಲ, ಈ ಥರದ ಹಾಡುಗಳು ಹೆಚ್ಚಿಗೆ ಆಡ್ತಾಯಿದ್ರೆ ಅವರು ಹೋರಾಟದ ಹಾಡುಗಳು ಕೂಡ ಆಡಿ ಸರ್ ಅಂತ ಕೇಳಿ, ಇದಕ್ಕಿಂತ ಹೋರಾಟದ ಹಾಡು ನನ್ನ ಪ್ರಕಾರ. ಯಾಕಂದರೆ ನಾವು ಅವುಗಳನ್ನ ಟಚ್ ಅಂದರೆ ಅವುಗಳನ್ನ ಮುಟ್ಟೋಕ್ಕೆ ಹೋಗಲಿಲ್ಲ ನಾವು ಹೆಚ್ಚು. ಈಗ ಕೈವಾರ್ತ, ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಗಂಡು ಹೆಣ್ಣು, ಗಂಡು ಒಂದು ಜಾತಿ, ಹೆಣ್ಣು ಒಂದು ಜಾತಿ, ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ. ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದ ನಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಉಚ್ಚೆ ದ್ವಾರದಿ ತೂರಿ ಬಂದರಿ ನರರೆಲ್ಲ, ಉಚ್ಚೆ ದಾರದಿ ತೂರಿ ಬಂದರಿ ನರರೆಲ್ಲ. ಉಚ್ಚಾಕುಲ ಎನ್ನುವುದು ಇಲ್ಲಿಲ್ಲ, ಉಚ್ಚಾಕುಲ ಎನ್ನುವುದು ಉಚಿತವಲ್ಲವೋ. ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ.
ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ನಾವು ಈ ಹಾಡುಗಳು ಮೊದಲಿಂದನೂ ನಾವು ಹಿಂಗೆ ಹಾಡ್ಕೊಂಡು ಬಂದಿದ್ದರೆ. ಸರ್ ಹೇಳಿ ಸರ್ ಪ್ಲೀಸ್. ಅಲ್ಲ, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಇದು ಒಂದಕ್ಕೊಂದು ಪೂರಕನೇ. ಅದು ಈಗ ಹುಣಸಿಕೋಟೆಯಿಂದ ಬೆಂಗಳೂರಿಗೆ ಬಂದ ಜಾಥಾ ಇದೆಯಲ್ಲ, ಆ ಜಾಥಾ ಆ ಇಶ್ಯೂಗೆ ಅದು ಬೇಕಾಗಿತ್ತು. ಮತ್ತು ಇಲ್ಲಿ ನಾವು ಪಬ್ಲಿಕ್ ಮೀಟಿಂಗಲ್ಲಿ ಜನ ಸೇರ್ತಾರೆ, ಇದೊಂದು ಮಾಡ್ತಾರೆ, ಅದರದೊಂದು ಕ್ರೌಡ್ ಆಗುತ್ತೆ, ಅದರಿಂದ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ, ಅದೂ ಬೇಕಾಗಿತ್ತು. ಆಗಿನ ಸಂದರ್ಭಕ್ಕೆ ಅದು ಇಲ್ಲ. ಇನ್ನು ಬೆಂಡಿಗೇರಿ ಮಲ ಪ್ರಕರಣದಲ್ಲಿ ಲಕ್ಷಾಂತರ ಜನ, ಆವಾಗ ಲಕ್ಷಾಂತರ ಜನ ಸೇರಿದರು. ಆದರೆ ಈವಾಗ ಲಕ್ಷಾಂತರ ಜನ ಸೇರಿ ನಾವು ಒಂದು ರ್ಯಾಲಿ ಮಾಡಿ ಮಾರನೇ ದಿನ ನಾವೆಲ್ಲರೂ ಕೂಡ ರ್ಯಾಲಿ ಯಾರ್ಯಾರು ಮಾಡ್ತೀವೋ ಅಲ್ಲೋಲ್ಲಿ ಬೇರೆ ಆಲೋಚನೆಗಳಲ್ಲಿ ತೊಡ್ಕೊಂಡಿರ್ತೀವಿ. ಯಾವುದಾದ್ರೂ ಪಾರ್ಟಿಯಲ್ಲಿ ಟಿಕೆಟ್ ಸಿಗುತ್ತಾ, ಇನ್ಯಾರಾದರೂ ನಮ್ಮ ಗೆಳೆಯರು ಮಿನಿಸ್ಟರ್ ಅವರ ಮನೆ ಹತ್ರ ಹೋಗಿ ಇನ್ನೇನಾದರೂ ಮಾತಾಡ್ಬೋದಾ? ಏನಾಗಿದೆ ಅಂದರೆ ಡೈಲ್ಯೂಟ್ ಆಗಿದೆ ಈಗ. ಅಂದರೆ ವೈಯಕ್ತಿಕ ಇದಕ್ಕೆ ಹೆಚ್ಚು ಕೊಡ್ತಾ ಇರೋದ್ರಿಂದ ಅದು ಸಂಘಟನಾತ್ಮಕವಾಗಿ ಇದನ್ನು ಬಳಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇದು ನಾನು ಅನುಭವದಿಂದ ಹೇಳ್ತಾ ಇರೋದು ಅಷ್ಟೇ. ನಾನೇನು ಯಾರನ್ನೋ ಟೀಸ್ ಮಾಡೋಕ್ಕೋ ಅಥವಾ ಇನ್ನೇನೋ ಬಯಾಸ್ಡ್ ಆಗೋ ಇನ್ನೊಂದು ಮತ್ತೊಂದು ನಾನು ಹೇಳ್ತಾ ಇಲ್ಲ. ನನ್ನ ಅನುಭವನೇ ಅದು. ನಾನು ನೋಡಿದ್ದೀನಿ. ನಾನು 93ನಲ್ಲಿ ಯಾರು ಅಂಥದ್ದು ಅವರು ಪಾಸ್ವಾನ್ ಬಂದಿದ್ದರು. ಆವಾಗೆಲ್ಲ ನಾನು ರಂಗಾಯಣದಲ್ಲಿದ್ದೆ. ಆವಾಗ ದಲಿತ ಕಲಾಮೇಳ ಆಯಿತು. ಮೊದಲ ಬಾರಿಗೆ ಭಾಳ ದೊಡ್ಡ ಕಲ್ಚರಲ್ ಈವೆಂಟ್ ಅದು. ಅವ ಮೇಲೆ ಹತ್ತಿ ಮೆಟ್ಲತ್ತಿ ಬರ್ತಾ ಇರೋಕ್ಕೆ ನಾವೆಲ್ಲ ಕೂಡ ಅವನಿಗೆ ಜೈ ಜೈ ಅಂತ ಕೂಗೋಕ್ಕೆ ಶುರು ಮಾಡಿದ್ವಿ. ಎಲೆಕ್ಷನ್ ಮುಗಿದು ಅದು ಏನಾಗುತ್ತಂದ್ರೆ ಇವು ಇರ್ತಾವಲ್ಲ, ನಮಗೆ ಗೊತ್ತಿಲ್ಲದೇ ನಾವು ನಮ್ಮತನಗಳನ್ನು ಮರೆತು ಇನ್ಯಾವುದಕ್ಕೋ ಒಂಥರ ಪಾಲಿಶ್ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಈಗ ನೀವು ಯಾವುದೋ ಒಂದು ನಾಟಕ ಮಾಡಿಸಿದಾಗ ನಿಮ್ಗೆ ಆ ಥರದ ಸಮಸ್ಯೆಗಳಿರೋದಿಲ್ಲ. ಇನ್ಯಾವುದೋ ಒಂದು ಕಲ್ಚರಲ್ ಕ್ಯಾಂಪ್ ಮಾಡುವಾಗ ಅಥವಾ ಇನ್ಯಾವುದೋ ಏನೋ ಒಂದು ಇದು ಮಾಡುವಾಗ ಆ ಥರದ್ದು ಇವು ನಿಮ್ಗೆ ಸಿಕ್ಕೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಹೇಳಿ ಅದನ್ನ ತಪ್ಪಂತ ಹೇಳ್ತಿಲ್ಲ ನಾನು. ರ್ಯಾಲಿ ಬೇಕು, ಯಾಕೆಂದರೆ ಒಂದು ಆಳುವಂಥ ಸರ್ಕಾರಗಳಿಗೊಂದು ಪ್ರೆಷರ್ ಇದು ಮಾಡಬೇಕಂತ ಆ ಥರದ್ದೆಲ್ಲ ನಾವು ಬೇಕಾಗುತ್ತೆ. ಬಟ್ ಅದು ದುರುಪಯೋಗ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೂಡ ಭಾಳ ಇಂಪಾರ್ಟೆಂಟ್ ಅಲ್ವಾ? ಒಂದು ನಾಟಕ ಇದನ್ನು ಈಗ ನಾನು ಒಂದು ಕಲ್ಚರಲ್ ಒಂದು ಗಂಟೆ ಕಾರ್ಯಕ್ರಮ ಹೋರಾಟದ ಹಾಡುಗಳು ಇದು ಮಾಡ್ತೀನಿ. ಅದನ್ನು ಏನು ದುರುಪಯೋಗ ಪಡಿಸ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ. ದುರುಪಯೋಗ ಪಡಿಸ್ಕೊಂಡ್ರೆ ನಾನೇ ಪಡಿಸ್ಕೋಬೇಕು. ಆದರೆ ರ್ಯಾಲಿನ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ನೂರಾರು ಜನ ಇರ್ತಾರೆ. ಒಂದು ನಾಟಕ ಲಕ್ಷ್ಮಣ್ ಒಂದು ನಾಟಕ ಆಡಿಸಿದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕಾಗಲ್ಲ. ಅದು ಅವನೇ ಏನಾದರೂ ದುರುಪಯೋಗ ಪಡಿಸ್ಕೊಳ್ಳೋಕ್ಕಾಗಿದ್ರೆ ಮಾಡ್ಕೋಬೋದು. ಆ ಒಂದು ಇದರಲ್ಲಿ ಹಿನ್ನೆಲೆಯಲ್ಲಿ ಹೇಳಿದಂಥ ಮಾತು.